ನಮಸ್ಕಾರ ವೀಕ್ಷಕರೇ, ಐಪಿಎಲ್ ಬಗ್ಗೆ ಅಪ್ಡೇಟ್ಗಳನ್ನು ನೋಡ್ತಾ ಇದ್ದೀರಾ. ಸೀಸನ್ 17ರ ಆರಂಭಕ್ಕೆ ದಿನಗಳು ಕಡಿಮೆ ಆಗ್ತಾ ಇದ್ದಂತೆ ಹೊಸ ವಿಚಾರಗಳು ಚರ್ಚೆ ಆಗ್ತಾ ಇವೆ. ಐಪಿಎಲ್ ಅಭಿಮಾನಿಗಳಂತೂ ಯಾವ ರೇಂಜ್ನಲ್ಲಿ ಸೀಸನ್ ಆರಂಭಕ್ಕೆ ಕಾಯ್ತಾ ಇದ್ದಾರೆ ಅಂದ್ರೆ, ಈಗ ರೆಡಿ ಆಗಿರೋ ಟೀಮ್ ನಲ್ಲಿ ಯಾವುದು ಸ್ಟ್ರಾಂಗ್ ಟೀಮ್, ಯಾವುದು ಗೆಲ್ಲಬಹುದು ಅಂತ ಸ್ವತಃ ಅವರೇ ಅನಲೈಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನೇ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ನಾವು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ವಿ. ಈಗ ಅಚ್ಚರಿಯ ವಿಚಾರ ಅನ್ನೋ ಹಾಗೆ ಐಪಿಎಲ್ ಅಂಗಳದಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಅದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ RCB ಬಗ್ಗೆ. ಅದೇನಂದ್ರೆ ರಾಯಲ್ ಚಾಲೆಂಜರ್ಸ್ಗೆ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ. ಅಂದ ಹಾಗೆ ಈ ವಿಷಯ ನಿಜಾನ? ಅಫಿಷಿಯಲ್ ಹೇಳಿಕೆ ಬರೋ ಮುನ್ನವೇ ಈ ಸುದ್ದಿ ಹರಿದಾಡ್ತಾ ಇರೋದು ಯಾಕೆ? ಈ ಬಗ್ಗೆ ಚರ್ಚೆ ನಡೆಸಿರೋದು ಯಾರು? ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗಿ ಬಂದ್ರೆ ಟೀಮ್ ನಲ್ಲಿ ಆಗೋ ಬದಲಾವಣೆಗಳು ಏನು? ಈ ಎಲ್ಲಾ ವಿಚಾರವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೊಹ್ಲಿ ಮತ್ತೆ RCB ಕ್ಯಾಪ್ಟನ್ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಈಗ ಹರಿದಾಡ್ತಾ ಇದೆ. ಇದು ಕೇವಲ ರೂಮರ್ಸ್ ಅಲ್ಲ. ಈ ಬಗ್ಗೆ ಕೊಹ್ಲಿ ಆಗ್ಲಿ ಅಥವಾ RCB ಮ್ಯಾನೇಜ್ಮೆಂಟ್ ಆಗ್ಲಿ ಈವರೆಗೆ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡದೇ ಇದ್ರೂ ಈ ಬಗ್ಗೆ ಚರ್ಚೆ ನಡೆದಿರೋದು ಪಕ್ಕಾ ಎನ್ನಲಾಗ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ಟೀಮ್ ಆಂತರಿಕ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿರೋ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ. 17ನೇ ಸೀಸನ್ ಬಗ್ಗೆ ಬಹಳ ಕನಸಿಟ್ಟುಕೊಂಡು ಹಲವು ಎಕ್ಸ್ಪೆರಿಮೆಂಟ್ ಗೆ ಮುಂದಾಗಿರೋ RCB ಈಗ ನಾಯಕತ್ವದಲ್ಲಿ ಮೇಜರ್ ಆಪರೇಷನ್ ಮಾಡಬೇಕು ಅನ್ನೋ ಲೆಕ್ಕಾಚಾರವನ್ನ ಹಾಕಿಕೊಂಡಿದೆಯಂತೆ. ಈ ಹಿನ್ನೆಲೆ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ಈ ಬಾರಿ ವರ್ಕೌಟ್ ಆಗಬಹುದಾ ಅಂತ ಚಿಂತಿಸ್ತಾ ಇದೆಯಂತೆ RCB ಮ್ಯಾನೇಜ್ಮೆಂಟ್. ಎಸ್, ಕೊಹ್ಲಿ ಅಂದ್ರೆ RCB ಅಂದ್ರೆ ಕೊಹ್ಲಿ ಅನ್ನೋ ಮಟ್ಟಕ್ಕೆ ಟೀಮ್ ಹಾಗೂ ಅಭಿಮಾನಿಗಳು ಅರ್ಥೈಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಅದೆಷ್ಟೇ ಹಣ ಕೊಟ್ಟರು ನಾನು ಯಾವ ಟೀಮ್ಗೂ ಹೋಗಲ್ಲ ಅಂತ, RCB ಯಲ್ಲೇ ಇರ್ತೀನಿ ಅಂತ ವಿರಾಟ್ ಕೊಹ್ಲಿ ಕೂಡ ಸ್ಟೇಟ್ಮೆಂಟ್ ನೀಡಿ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ಸದ್ಯ ಸಾರಥ್ಯದಿಂದ ದೂರ ಆಗಿರೋ ವಿರಾಟ್ ಮತ್ತೆ RCB ಯನ್ನ ಮುನ್ನಡೆಸಬೇಕು ಅನ್ನೋದು ಮ್ಯಾನೇಜ್ಮೆಂಟ್ ಆಲೋಚನೆ. ಈ ಬಗ್ಗೆ ಕೊಹ್ಲಿ ಬಳಿ ಚರ್ಚೆ ನಡೆಸೋ ತೀರ್ಮಾನ ಕೈಗೊಂಡಿದೆಯಂತೆ RCB ಫ್ರಾಂಚೈಸಿ. ಒಂದು ವೇಳೆ ಅವರು ಒಪ್ಪಿದ್ದೇ ಆದ್ರೆ ಎಲ್ಲವೂ ಓಕೆ. ಹಿಂದೇಟು ಹಾಕಿದ್ರೆ ಕೊನೆ ಪಕ್ಷ ಮುಂದಿನ 2 ವರ್ಷಕ್ಕಾದ್ರೂ ನಾಯಕತ್ವವನ್ನ ತೆಗೆದುಕೊಳ್ಳಿ ಅಂತ ಕನ್ವಿನ್ಸ್ ಮಾಡೋ ಬಗ್ಗೆ ಯೋಚಿಸ್ತಾ ಇದೆಯಂತೆ ಮ್ಯಾನೇಜ್ಮೆಂಟ್. ಕೊಹ್ಲಿ ನಾಯಕತ್ವ ತೊರೆದು 2 ವರ್ಷಗಳಾದ್ವು. ಕೊಹ್ಲಿ ಕಾಲದಲ್ಲಿದ್ದ ಅಗ್ರೆಷನ್ ಹಾಗೂ ಸ್ಪೋರ್ಟಿವ್ನೆಸ್ ಈಗ ಟೀಮ್ ನಲ್ಲಿ ಇಲ್ಲ ಅನ್ನೋದು ಮ್ಯಾನೇಜ್ಮೆಂಟ್ ಗುರುತಿಸಿದೆಯಂತೆ. ಮತ್ತೆ ಕೊಹ್ಲಿ ಚಾರ್ಜ್ ತೆಗೆದುಕೊಂಡ್ರೆ ಫೀಲ್ಡ್ ನಲ್ಲಿ ಧೂಳೆಬ್ಬಿಸಬಹುದು ಅನ್ನೋ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗಿದೆಯಂತೆ. ಎಲ್ರಿಗೂ ತಿಳಿದಿರೋ ಹಾಗೆ IPL ನಲ್ಲಿ ಒಂದು ಟೈಟಲ್ ಗೆಲ್ಲದ ಟೀಮ್ಗಳ ಪೈಕಿ RCB ಕೂಡ ಒಂದು. ಇದರ ಜೊತೆಗೆ ಪಂಜಾಬ್ ಹಾಗೂ ದೆಹಲಿ ಕ್ಯಾಪಿಟಲ್ ಟೀಮ್ಗಳು ಇವೆ. ಆದ್ರೆ ಉಳಿದೆಲ್ಲ ಟೀಮ್ಗಳಿಗೆ ಹೋಲಿಸಿದ್ರೆ RCB ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತೆ. ಯಾಕಂದ್ರೆ RCB ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಸಲ ಫೈನಲ್ಗೆ ತಲುಪಿದೆ. 2009ರಲ್ಲಿ ಕೆವಿನ್ ಪೀಟರ್ಸನ್ ನಾಯಕತ್ವದಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಎಡವಿತ್ತು. 2011ರಲ್ಲಿ ಕೊಹ್ಲಿ ನೇತೃತ್ವದಲ್ಲಿ ಫೈನಲ್ ತಲುಪಿದ್ದ RCB ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪರಾಭವಗೊಂಡು ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತ್ತು. ಬಳಿಕ 2016ರಲ್ಲಿ ಇದೇ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಮತ್ತೊಮ್ಮೆ ಫೈನಲ್ ತಲುಪಿರುತ್ತೆ RCB. ಆಗ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಎಡವಿ ಮತ್ತೆ ರನ್ನರ್ ಅಪ್ ಆಗಿರುತ್ತೆ. ಪ್ರತಿ IPL ನಲ್ಲೂ ಮಿಂಚು ಹರಿಸ್ತಾ ಅದೆಷ್ಟೋ ದಾಖಲೆಗಳಿಗೆ RCB ಕಾರಣವಾಗಿದ್ರು ಕೂಡ ಒಂದು ಕಪ್ ಗೆದ್ದಿಲ್ಲ ಅನ್ನೋದು ಬೇಸರದ ವಿಚಾರ. ಕೊಹ್ಲಿ ಕಾಲದಲ್ಲಿ RCB 2 ಬಾರಿ ಫೈನಲ್ಗೆ ತಲುಪಿದೆ. ಆದ್ರೆ ಡುಪ್ಲೆಸಿಸ್ ನೇತೃತ್ವದಲ್ಲಿ ಟೀಮ್ ಹೇಳಿಕೊಳ್ಳುವಂತ ಯಾವ ಸಾಧನೆಯನ್ನು ಮಾಡಿಲ್ಲ. ಆದ್ರಿಂದ ಮತ್ತೆ ಕೊಹ್ಲಿಯನ್ನ ಕ್ಯಾಪ್ಟನ್ ಮಾಡಿದ್ರೆ ಹಳೆ ವರ್ಚಸ್ಸು ಬರಬಹುದೇನೋ ಅನ್ನೋದು RCB ಮ್ಯಾನೇಜ್ಮೆಂಟ್ ನ ಲೆಕ್ಕಾಚಾರ. ಅಂದಹಾಗೆ ಕೊಹ್ಲಿ ನಾಯಕತ್ವದಿಂದ ದೂರ ಆಗಿ 2 ವರ್ಷಗಳೇ ಕಳೆದಿವೆ. ಕೊಹ್ಲಿ ಯಾಕೆ ಕ್ಯಾಪ್ಟನ್ಸಿ ಬೇಡ ಅಂದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಆ ಸಮಯ ಕೊಹ್ಲಿ ಪಾಲಿಗೆ ಅತ್ಯಂತ ಕರಾಳವಾಗಿದ್ದ ಸಮಯ. ಸ್ಫೋಟಕ ಬ್ಯಾಟ್ಸ್ಮನ್ ಅಂತಲೇ ಹೆಸರಾಗಿದ್ದ ಕೊಹ್ಲಿ ಬ್ಯಾಟ್ನಿಂದ ರನ್ಗಳೇ ಬಾರದೇ ಇದ್ದ ಕಾಲ. ಮುಟ್ಟಿದ್ದೆಲ್ಲ ಫೇಲ್ಯೂರ್. ಯಾವ ಕೊಹ್ಲಿ ಇದ್ರೆ ಮ್ಯಾಚ್ ನೋಡೋಕೆ ಜನ ಕೂರ್ತಾ ಇದ್ರೋ, ಕೊಹ್ಲಿ ಇರೋ ತನಕ ಭಯವಿಲ್ಲದೆ ಮ್ಯಾಚ್ ನೋಡಬಹುದು ಅನ್ನೋ ಮನಸ್ಥಿತಿ ಹೊಂದಿದ್ರೋ ಅಂತವರನ್ನೆಲ್ಲ ಬೇಸರಕ್ಕೆ ದೂಡಿದ್ರು ಕೊಹ್ಲಿ. ಸಚಿನ್ ದಾಖಲೆ ಸರಿಗಟ್ಟೋ ಮಟ್ಟಕ್ಕೆ ಸೆಂಚುರಿಗಳನ್ನ ಬಾರಿಸೋ ಕೊಹ್ಲಿ ಬರೋಬ್ಬರಿ 3 ವರ್ಷಗಳ ಕಾಲ ಒಂದು ಸೆಂಚುರಿಯನ್ನ ಹೊಡೆದಿರ್ಲಿಲ್ಲ ಅಂದ್ರೆ ಅದ್ಯಾವ ಮಟ್ಟಿಗಿನ ಬ್ಯಾಡ್ ಲಕ್ ಕಾಡ್ತಾ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದಕ್ಕೂ ಕಾರಣ ಹುಡುಕ್ತಾ ಹೋದಾಗ ಪ್ರೆಷರ್ ನಿಂದಲೇ ಈ ತರ ಆಗ್ತಾ ಇರಬಹುದು ಅಂತ ಅಂದಾಜಿಸಲಾಗುತ್ತೆ.
ಆ ಹೊತ್ತಲ್ಲಿ 3 ಫಾರ್ಮ್ಯಾಟ್ ಗಳಿಗೆ ಕೊಹ್ಲಿ ಕ್ಯಾಪ್ಟನ್ ಆಗಿದ್ರಿಂದ ನಾಯಕತ್ವದ ಹೊರೆ ತಮ್ಮ ಆಟಕ್ಕೆ ತೊಂದರೆ ಮಾಡ್ತಾ ಇದೆ ಅನ್ನೋ ಅನಾಲಿಸಿಸ್ಗೆ ಬರ್ತಾರೆ ವಿರಾಟ್ ಕೊಹ್ಲಿ. ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಮಾತ್ರವಲ್ಲದೆ ಐಪಿಎಲ್ ನಾಯಕತ್ವಕ್ಕೂ ಗುಡ್ ಬೈ ಹೇಳ್ತಾರೆ ವಿರಾಟ್ ಕೊಹ್ಲಿ. ನಾಯಕತ್ವದ ಹೊರೆ ಇಳಿಸಿದ ಮೇಲೂ ಕೊಹ್ಲಿ ಫೇಲ್ಯೂರ್ನಿಂದ ಹೊರಬರೋದಕ್ಕೆ ಸಾಕಷ್ಟು ಹೆಣಗಾಡ್ತಾರೆ. ಎಲ್ಲಾ ಪ್ರೆಷರ್ ಕಳೆದುಕೊಂಡು ಆರಾಮಾಗಿ ಬ್ಯಾಟಿಂಗ್ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ ಮೇಲೂ ಕೂಡ ಕೊಹ್ಲಿ ಮತ್ತೆ ಹಳೆ ಲಯವನ್ನ ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಸಮಯವನ್ನೇ ತೆಗೆದುಕೊಳ್ತಾರೆ. ಆದ್ರೆ ಅದ್ಯಾವಾಗ 3 ವರ್ಷಗಳ ಬಳಿಕ 1 ಸೆಂಚುರಿ ಹೊಡೆದ್ರೋ ಮತ್ತೆ ಕಿಂಗ್ ಈಸ್ ಬ್ಯಾಕ್ ಅನ್ನೋ ಅಭಿಮಾನಿಗಳ ಲೆಕ್ಕಾಚಾರ ನಿಜವಾಗಿ ಹೋಗುತ್ತೆ. ಅದರಲ್ಲೂ ಮೊನ್ನೆಯ ವರ್ಲ್ಡ್ ಕಪ್ ನಲ್ಲಿ ಬಹುತೇಕ ಎಲ್ಲಾ ಮ್ಯಾಚ್ ಗಳಲ್ಲೂ ಅಬ್ಬರಿಸಿದ್ರು ಕೊಹ್ಲಿ. ಮತ್ತೆ ಹಳೆ ಆಟ ಶುರು ಮಾಡಿರೋ ಕೊಹ್ಲಿ ಕ್ಯಾಪ್ಟನ್ಸಿಯನ್ನ ನಿರ್ವಹಿಸಬಹುದು ಅನ್ನೋದು RCB ಮ್ಯಾನೇಜ್ಮೆಂಟ್ ಲೆಕ್ಕಾಚಾರ. ಈ ಮುಂಚೆ ಆದ್ರೆ ಅಂತಾರಾಷ್ಟ್ರೀಯ ಮ್ಯಾಚ್ ಗಳ ಬಗ್ಗೆಯೂ ತಲೆ ಕೆಡಿಸಿಕೊಳ್ಬೇಕಿತ್ತು. ಆದ್ರೆ ಈಗ ತಲೆ ಬಿಸಿಯೇ ಇಲ್ಲ. ಕೇವಲ IPL ಒಂದನ್ನೇ ಮುಂದುವರಿಸಿಕೊಂಡು ಹೋದ್ರೆ ಕೊಹ್ಲಿಗೂ ಹೆಚ್ಚಿಗೆ ಪ್ರೆಷರ್ ಅನ್ನೋದಿರಲ್ಲ, ಟೀಮ್ಗೂ ಸಿಕ್ಕಾಪಟ್ಟೆ ಲಾಭ ಅಂತ ಚಿಂತಿಸಲಾಗಿದೆಯಂತೆ. ಆದ್ರೆ ಕೊಹ್ಲಿ ಇದಕ್ಕೆಲ್ಲ ಒಪ್ತಾರ ಈಗ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಹೆಂಗಾದ್ರೂ ಮಾಡಿ ಕೊಹ್ಲಿಯನ್ನ ಒಪ್ಪಿಸಲೇಬೇಕು ಅಂತ ನಿರ್ಧರಿಸಿದೆಯಂತೆ RCB ಮ್ಯಾನೇಜ್ಮೆಂಟ್. ಇದೆಲ್ಲದರ ಜೊತೆಗೆ IPL ನಲ್ಲಿ ಕೊಹ್ಲಿಯ ಟ್ರ್ಯಾಕ್ ರೆಕಾರ್ಡ್ ಕೂಡ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿರಾಟ್ ಕೊಹ್ಲಿ 2013ರಲ್ಲಿ RCBಯ ಪೂರ್ಣ ಪ್ರಮಾಣದ ನಾಯಕರಾಗಿ ಆಯ್ಕೆ ಆಗ್ತಾರೆ. 2021ರ ತನಕ ಅವರು RCBಯನ್ನ ಮುನ್ನಡೆಸಿರ್ತಾರೆ. ಕೊಹ್ಲಿ ನಾಯಕತ್ವದಲ್ಲಿ ಒಟ್ಟು 140 ಪಂದ್ಯಗಳನ್ನ ಆಡಿದ್ದ RCB 66 ಪಂದ್ಯಗಳಲ್ಲಿ ಜಯಿಸಿರುತ್ತೆ, 70 ಪಂದ್ಯಗಳಲ್ಲಿ ಸೋಲನ್ನು ಕಂಡಿರುತ್ತೆ. IPL ಇತಿಹಾಸದಲ್ಲಿ ವಿನ್ನಿಂಗ್ ಸರಾಸರಿಯಲ್ಲಿ ಕೊಹ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಅವರ ನಾಯಕತ್ವದ ಸರಾಸರಿ ಗೆಲುವು 46.15ರಷ್ಟಿದೆ. ಇನ್ನು ಈ ದಾಖಲೆ ಇರೋದು ಧೋನಿ ಹೆಸರಲ್ಲಿ. ಧೋನಿ ನಾಯಕತ್ವದ ಗೆಲುವಿನ ಸರಾಸರಿ 60.38ರಷ್ಟಿದೆ. ಇನ್ನು ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ ಬಳಿಕವೂ ಕಳೆದ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಡುಪ್ಲೆಸಿಸ್ ಅನುಪಸ್ಥಿತಿಯಲ್ಲಿ 3 ಪಂದ್ಯಗಳಲ್ಲಿ ಹಂಗಾಮಿಯಾಗಿ ತಂಡದ ನಾಯಕತ್ವವನ್ನ ವಹಿಸಿರ್ತಾರೆ. ಅಲ್ಲದೆ ಆ 3 ಪಂದ್ಯಗಳಲ್ಲಿ ತಂಡ ಗೆದ್ದಿರುತ್ತೆ. ಇದೇ ವೇಳೆ ಕೊಹ್ಲಿಗೆ ಮತ್ತೆ ನಾಯಕತ್ವವನ್ನ ನೀಡೋದು ಸೂಕ್ತ ಅಂತ RCB ಅಭಿಮಾನಿಗಳು ಕೂಡ ಒತ್ತಾಯ ಮಾಡಿರ್ತಾರೆ. ಇನ್ನು ಕಳೆದ IPL ನಲ್ಲಿ ಕೊಹ್ಲಿ ಪರ್ಫಾರ್ಮೆನ್ಸ್ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. 2023ರ IPL ಸೀಸನ್ ನಲ್ಲಿ 4ನೇ ಹೈಯೆಸ್ಟ್ ರನ್ ಸ್ಕೋರರ್ ಎನಿಸಿಕೊಂಡಿರ್ತಾರೆ ಕೊಹ್ಲಿ. 14 ಇನ್ನಿಂಗ್ಸ್ ಆಡಿ 53.25 ಸರಾಸರಿಯಲ್ಲಿ ಬರೋಬ್ಬರಿ 639 ರನ್ ಸಿಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಆದ್ರಿಂದ ಈ ಬಾರಿ ನಾಯಕತ್ವಕ್ಕೆ ಕೊಹ್ಲಿಯೇ ಸೂಕ್ತ ಅಂತ ಅಭಿಮಾನಿಗಳ ಕಡೆಯಿಂದಲೂ ಒತ್ತಡ ಬರ್ತಾ ಇದೆ. ಇನ್ನೊಂದು ವಿಚಾರ ಅಂದ್ರೆ ಆಕ್ಷನ್ ನಲ್ಲಿ RCB ಡಿಸಿಷನ್ಗಳು ಫ್ಯಾನ್ಸ್ಗೆ ಇಷ್ಟ ಆಗಿಲ್ಲ ಅನ್ನೋದು. ಅಲ್ಜಾರಿ ಫರ್ಗ್ಯೂಸನ್ ರನ್ನ ಅವರ ಹಿನ್ನೆಲೆ ತಿಳ್ಕೊಂಡು ಖರೀದಿ ಮಾಡಿದ್ರು. ಹೇಳೋಕ್ಕಾಗಲ್ಲ ಈ ಬಾರಿ ಅವರು ಕ್ಲಿಕ್ ಆದ್ರೂ ಆಗ್ಬೋದು ಅನ್ನೋದನ್ನ ಫ್ಯಾನ್ಸ್ ಕೂಡ ಒಂದು ಹಂತದಲ್ಲಿ ಒಪ್ಪಿಕೊಂಡ್ರು. ಆದ್ರೆ ಯಶ್ ದಯಾಳ್ ರಂತ ಆಟಗಾರರಿಗೆ 5 ಕೋಟಿ ಖರ್ಚು ಮಾಡಿ ಸ್ಟಾರ್ ಪ್ಲೇಯರ್ಸ್ ಅನ್ನ ಬಿಡ್ ಮಾಡದ RCB ಬಗ್ಗೆ ಕೋಪ ಇನ್ನೂ ಹಾಗೆ ಇದೆ. ಇಂಥ ಟೈಮ್ ನಲ್ಲಿ ಕೊಹ್ಲಿಯನ್ನ ಕ್ಯಾಪ್ಟನ್ ಮಾಡಿದ್ರೆ ಎಲ್ಲಾ ಕೋಪ ಶಮನ ಆಗಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋ ಲೆಕ್ಕಾಚಾರವೂ ಇದೆ. ಒಟ್ನಲ್ಲಿ ಕೊಹ್ಲಿ ಇದಕ್ಕೆಲ್ಲ ಒಪ್ತಾರ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.